ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಗೆ ರಾಯರದು ಪಾದುಕೆ ಬರ್ತಾ ಇದೆ. ಸೊ ಅದು ನಮ್ಮ ಮನೇಲಿ ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಬೇಕಾದ್ರೆ ಸಡನ್ನಾಗಿ ನಮ್ಮ ಪಪ್ಪ ಮತ್ತು ಮಯು ಬಂದುಬಿಟ್ರು. ಫುಲ್ ಜೋರಾಗಿ ಮಳೆ ಬರ್ತೈತಿ. ಸೊ ಅದಕ್ಕೆ ಬೇಗ ಹೋಗಿ ಮಯು ಕರ್ಕೊಂಬಂದುಬಿಡೋಣ ಅಂತಂದೇಳಿ ಬೇಗನೆ ಹೋಗ್ಬಿಟ್ಟು ಸಡನ್ನಾಗಿ ಹೋಗ್ಬಿಟ್ಟೆ. ಸೊ ಅದಕ್ಕೆ ನಾನು ವಿಡಿಯೋನ ಪಾಸ್ ಮಾಡಿದ್ದೆ. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ದಾವಣಗೆರೆಯಲ್ಲಿ. ಒಂದು ಸ್ವಲ್ಪ ಬಿಸಿಲು ಬರುತ್ತೆ, ಒಂದು ಸ್ವಲ್ಪ ಮಳೆ ಬರುತ್ತೆ. ಸೊ ಅದು ರಾಯರ ಪಾದಕೆ ಬರುತ್ತಲ್ಲ, ಸೊ ಪೂಜೆಗೆ ಅಂತಂದೇಳಿ ಕೂರ್ಸೋಕ್ಕೆ ಮಣೆ ತೊಗೊಂಬರ್ಬೇಕು ಅಂತಂದೇಳಿ ಹೋಗಿದ್ರು ಅವ್ರ ಕಾರಲ್ಲಿ. ಸೊ ನಮ್ಮ ಮಯು ಗೊತ್ತಲ್ಲ, ಅವನಿಗಂತೂ ಕಾರ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಕಾರ್ ಯಾವಾಗ ತೊಗೊಂಡು ಹೋಗ್ತಾರೆ ಅವತ್ತಿನ ದಿನ ಅವನಿಗೆ ರೌಂಡ್ಸ್ ಕರ್ಕೊಂಡು ಹೋಗಲೇಬೇಕು. ಇಲ್ಲ ಅಂದರೆ ಅವ್ನು ಸುಮ್ಮನೆ ಇರಲ್ಲ, ಸಿಕ್ಕಾಪಟ್ಟೆ ಅಳ್ತಾನೆ. ಸೊ ಬಂದರು ಫೈನಲಿ ಹೆಂಗೋ. ಅಯ್ಯೋ ಇಲ್ಲಿ ಓಡಿಲಿ, ಈ ಕಡೆಯಿಂದ ಹೇಳಿ, ಈ ಕಡೆಯಿಂದ ಹೇಳಪ್ಪಜ್ಜಿ. ಎತ್ತಬೇಕು ಗೈಸ್. ಫುಲ್ ಮಳೆ ಬರ್ತಾಯಿತ್ತು. ನಮ್ಮ ಪಪ್ಪ ಮತ್ತು ನಮ್ಮ ಮಯು ಹೊರಗಡೆ ಹೋಗಿದ್ರು. ಸೊ ಅದಕ್ಕೆ ಹಂಗೆ ಪಾಸ್ ಮಾಡಿಬಿಟ್ಟೆ. ಸೊ ನಮ್ಮ ಮನೆಗೆ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಪಾದಕೆ ಬರ್ತಾಯಿದೆ. ತುಂಬಾ ಖುಷಿ ಆಗ್ತಿದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಎಲ್ರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಂಚ ಉಟ್ಕೊಡ್ರಿ. ಶನ್ನೋ ಮಿತ್ರಶ್ಯಂ ಶನ್ನೋ ಭವತ್ಪರ್ಯಮಾ. ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾದಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ತನ್ಮಾಮವತು ತನ್ಮತ್ತಮವತು ಅವತು ಮಾಂ ಅವತು ಭಕ್ತಾರಂ. ಶಾಂತಿ ಶಾಂತಿ ಶಾಂತಿ. ಇದು ಮಾಡಿ ದುರ್ಗಸ್ತಕ್ಕೆ ಇಲ್ಲಿಗೆ ನೀವು ಬಂದು ನೋಡಿ ಶುಭ ಆಗ್ತದೆ. ನೀವು ಬರ್ರಿ ಸರ್, ನೀವು ಬರ್ರಿ. ಲೋಟ ನೀವು ಉದ್ಧರಣೆ नाम्न्याः ऐश्वर्यानाम्न्याः हेमन्तनामधेयस्य नागराजनामधेयस्य मयूरवसिष्ठनामधेयस्य ऋषिकानाम्न्याः त्रिवेणीनाम्न्याः भाग्यानाम्न्याः यजमानस्य सकुटुम्बस्य सपरिवारस्य भीमसेन्या विजया वीर्या अभया आविरालो आयाने ते परायाणे दूर्वारोहन्तु पुष्पिणीः मृगाश्च पुण्डरीकाणि समुद्रस्याग्रहाणि मे मल्लिकादिसुगन्धीनि मयाहतानि पूजार्थं पुष्पाणि प्रतिगृह्यतां नानाविधपरिमलपत्रपुष्पाणि समर्पयामि. नानाविधपरिमलपत्रपुष्पाणि समर्पयामि. युवं वस्त्राणि पीपसा वासाते यवोरच्छिद्रादन्ताः अवाते रतमद्रूतादिनुतेना मित्रा वरुणा सचेते.
ತಾಂಬೂಲಂ ಗುರವೇ ತುಭ್ಯಂ ಅಹಂ ಸಂಪ್ರದದೆ ಶ್ರೀಯೈಃ ದತ್ತಂ ಮುಟ್ಬಿಡ್ರಿ ಸಮರ್ಪಣೆ ಮಾಡಿ ನಮಮ ನಮಮ ಅಂತ ಹೇಳಿ. ಅದೇ ನಿಮಗೆ ಕಾಲ್ ಮಾಡ್ತಾ ಇದ್ದೆ, ಕರೆಕ್ಟ್ ಅಡ್ರೆಸ್ ಹೇಳಿದ್ರು. ಸಮರ್ಪಣೆ ಆಯ್ತು. नैवेद्यार्थे खंड निवेदनं समर्पयामि निवेदनं समर्पयामि चंद्रतेरवरिञ्जामि कामधेनुं स्मरामि नैवेद्यानन्तरम् उत्तराभोजनं मुखप्रक्षालनं मुखप्रक्षालनं समर्पयामि उत्तरनीरा ಸಮರ್ಪಯಾಮಿ. ಎರಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಪ್ರದಕ್ಷಿಣೆ ನಮಸ್ಕಾರ. ಅಪ್ಪ ಈ ಕಡೆ ತಿರ್ಗು. ಸೊ ನಮಗೆ ರಾಯರ ಪಾದದಿಂದ ಆಶೀರ್ವಾದ ಮಾಡಿದರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ಇದಕ್ಕಿಂತ ಮತ್ತಿನ್ನೇನು ಬೇಕು ಅಲ್ವಾ. ಸೊ ರಾಯರೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ ನಮಗೆ ಅವ್ರ ಆಶೀರ್ವಾದ ಎಷ್ಟಿರುತ್ತೆ, ಸೊ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಅನಿಸಿತು. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ. ನಾವಂತೂ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀವಿ. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಮಂತ್ರಾಲಯಕ್ಕೆ ಹೋಗಬೇಕು. ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಸರಿ ಅಂದ್ಕೊಂಡಿದ್ದೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು. ನಾನು ಹೋಗಿದ್ದೀನಿ, ಒನ್ ಟೈಮ್ ಹೋಗಿದ್ದೀನಿ. ಅಂದರೆ ನಾನು ಸೆವೆಂತ್ ಅಲ್ಲ 8th ಸ್ಟ್ಯಾಂಡರ್ಡ್ ಇದ್ದಾಗ ಹೋಗಿದ್ದು ನಾನು. ಸೊ ಅವಾಗ ಹೋಗಿದ್ದು ಮತ್ತೆ ಹೋಗೇ ಇಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಅವಾಗ ಹೋಗಿದ್ದು ಮತ್ತೆ ಹೋಗೇ ಇಲ್ಲ. ಸೊ ಅದಕ್ಕೆ ಮತ್ತೆ ಹೋಗಬೇಕು. ನನಗೆ ತುಂಬಾ ಇಷ್ಟ, ತುಂಬಾ ನಂಬಿಕೆ ಇದೆ ರಾಯರ ಮೇಲೆ. ನಾನು ಏನಾದರೂ ಬೇಡ್ಕೊಂಡ್ರೆ ಆದಷ್ಟು ಬೇಗನೆ ಈಡೇರುತ್ತೆ. ಪರವಾಗಿಲ್ಲ, ನನಗೆ ತುಂಬಾ ಖುಷಿ ಆಯಿತು. ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ರಾಯರೇ ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಿದಾರಲ್ಲ, ಸೊ ಇದು ನಿಜವಾದ ಮಿರಾಕಲ್ ಅಂತ ಅಂದರೆ. ಸೊ ನಿಜವಾಗ್ಲೂ ಸಕ್ಕತ್ತಾಗಿ ಖುಷಿ ಆಗ್ತಾಯಿದೆ ನನಗೆ. ಸೊ ನಮ್ಮ ಪಾಪು ಇಬ್ಬರಿಗೂ ಆಶೀರ್ವಾದ ಸಿಕ್ತು ರಾಯರದು. ಆ್ಯಂಡ್ ನನ್ನ ಹಸ್ಬೆಂಡು ಎಲ್ರಿಗೂ ಆಶೀರ್ವಾದ ಮಾಡಿದರು. ಪಾದ ತಗೊಂಡು ನಮ್ಮ ತಲೆ ಮೇಲೆ ಮುಟ್ಸಿದ್ರು. ತುಂಬ ಅಂದರೆ ತುಂಬಾ ಪುಣ್ಯವಂತರು ನಾವು. ಸೊ ಯಾರಿಗೆಲ್ಲ ರಾಯರ ಮೇಲೆ ಭಕ್ತಿ ಇದೆ ಅಂತಂದೇಳಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಸ್ಟೋರಿನ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ನೋಡಿ. ತುಂಬಾ ಯೂಸ್ಫುಲ್ ಆಗಿರುವಂಥ ಮ್ಯಾಟರ್ ಹೇಳಿದ್ದೀನಿ ನಾನು. ಸೊ ಯಾವ ರೀತಿ ಇರಬೇಕು ಏನು ಅಂತಂದೇಳಿ ನನಗೆ ಆ ಟೈಮಲ್ಲಿ ಏನಾಗಿತ್ತು ಅಂತಂದೇಳಿ ನಾನು ಹೇಳಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಚೆಕ್ ಮಾಡಲೇಬೇಕು ಕಂಪಲ್ಸರಿ. ಯಾರಾದರೂ ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಇರೋದಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇನ್ನೂ 2:30 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಮಧ್ಯಾಹ್ನ ಈಗ ಊಟ ಮಾಡಿಕೊಂಡು ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಮಮ್ಮಿ ಪಾಪು ಇಬ್ಬರು ಮಲಗಿದ್ದಾರೆ. ಇಬ್ಬರು ಮೈಯೂ ಮಲಗಿದ್ದಾನೆ, ಅಮ್ಮನೂ ಮಲಗಿದ್ದಾಳೆ. ಸೊ ಇವಾಗ ನಾನು ಅವ್ರು ಎದ್ದಳು ಅಷ್ಟೊತ್ತಿಗೆ ಊಟ ಮಾಡಬೇಕು. ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ. ಓಕೆ, ಸಾಕಾಯ್ತು. ಎಸ್ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಅಮ್ಮು ಇವಾಗ 4 months, ಬಟ್ ಅವಳಿಗೆ ಇವಾಗಲೇ ರೋಲ್ ಮಾಡ್ತಾಯಿದ್ದಾಳೆ. ಆಗಲೇ ಉಲ್ಟಾ ಮಲ್ಕೊಂಡ್ಬಿಟ್ಟಿದ್ದಾಳೆ. 4 ತಿಂಗಳಿಗೆ ಅವಳು ಉಲ್ಟಾ ಮಲ್ಕೊತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಇವನು 6 ತಿಂಗಳಿಗೇನೋ ಉಲ್ಟಾ ಆಗಿದ್ದ, ಬಟ್ ಇವಳು 4 ತಿಂಗಳಿಗೆ ಆಗಿದ್ದಾಳೆ.
ಏನೋ ಹೇಳ್ತಾರಲ್ಲ, ಹೆಣ್ಮಕ್ಳು ಸ್ವಲ್ಪ ಬೇಗನೆ ಡೆವಲಪ್ ಆಗುತ್ತೆ ಆರ್ಗನ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮ ಇವನ್ನ ಕರ್ಕೊಂಡು ಸ್ವಲ್ಪ ಸಂಜೆ ವಾಕ್ ಮಾಡೋಣ ಹೊರ್ಗಡೆ ಅಂತಂದೇಳಿ ಕರ್ಕೊಂಡು ಬಂದಿದ್ದೆ. ಸೊ ಅವನಿಗೆ ಸ್ಲಿಪ್ಪರ್ ಹಾಕಿ, ಆ್ಯಕ್ಚುಲಿ ನಾನು ಪ್ಯಾಂಟ್ ಹಾಕಿದ್ದೆ ಮತ್ತು ಸುಸು ಮಾಡ್ಕೊಳ ಅಂತಂದೇಳಿ ನಾನು ಮತ್ತೆ ಚೇಂಜ್ ಮಾಡಿದೆ. ಹೊರ್ಗಡೆ ಹೋಗುವಾಗ ಸ್ವಲ್ಪ ಪ್ಯಾಂಟ್ ಹಾಕ್ಕೊಂಡೆ ಕರ್ಕೊಂಡು ಹೋಗಿ, ಏನಾದರೂ ಸೊಳ್ಳೆ ಗಿಳೆ ಅದೇನು ಕಡಿಯಲ್ಲ, ಮತ್ತು ಅಕಸ್ಮಾತ್ ಬಿದ್ದರೆ ಏನು ಪೆಟ್ಟಾಗಲ್ಲ ಅಂತ. ಬಟ್ ನಾನು ಅವನ್ನ ತುಂಬ ಕೇರಾಗೆ ನೋಡ್ಕೊತಾ ಇದ್ದೆ. ಸೊ ಪ್ಯಾಂಟ್ ಹಾಕಿಲ್ಲ, ಚಡ್ಡಿ ಅಷ್ಟೇ ಹಾಕ್ಕೊಂಡಿದ್ದಾನೆ ಅಂತ. ಅವ್ನು ತುಂಬಾ ಖುಷಿ, ಅವನಿಗೆ ಹೊರಗಡೆ ಇರೋಕ್ಕೆ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಪಕ್ಕಕ್ಕೆ ಅಂಗಡಿ ಮನೆಗೆ ಹೋಗಿ ಅಕ್ಕ ಅಕ್ಕ ಅಂತ ಮಾತಾಡ್ತಾ ಇದ್ದ, ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಸೊ ಅವನ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಒಂದು ಹಾಫ್ ಆನ್ ಅವರ್ ಏನೋ ಆಟ ಆಡಿಸಿದ್ದೆ ನಾನು. ಅವ್ರ ಹತ್ರ ಮಾತಾಡ್ಕೊತ ಬಂತ ಎದುರುಗಡೆ. ಅವನಿಗೆ ಮಕ್ಕಳಂದರೆ ತುಂಬಾ ಇಷ್ಟ, ದೊಡ್ಡವರು ಇಷ್ಟ, ಮಕ್ಕಳು ಇಷ್ಟ. ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗಿಂತ ಚಿಕ್ಕವರು ಕೂಡ ಅವನಿಗೆ ಅಣ್ಣ ಅಂತ ಮಾತಾಡಿಸ್ಬೇಕು. ಮತ್ತು ಅವನು ಎಲ್ರಿಗೂ ಅಣ್ಣ ಅಂತ ಮಾತಾಡಿಸ್ತಾನೆ. ತುಂಬಾ ಚೆನ್ನಾಗಿ ಎಲ್ರ ಜೊತೆನೂ ಮಿಂಗಲ್ ಆಗ್ತಾನೆ. ಯಾರಿಗೂ ಅಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದಾನೆ. ಅವನದು ಇವಾಗ ಏನೋ ಒಂಥರ ಏನು ಚೇಂಜಸ್ ತುಂಬ ಆಗಿದ್ದಾನೆ. ಒಂಥರ ದೊಡ್ಡವ್ರ ಥರ ಮಾಡ್ತಾನೆ, ನಡೆಯೋದು ತುಂಬ ಅಂದರೆ ತುಂಬಾ ನಾಟಕ ಮಾಡ್ತಾನೆ. ಏನಾದರೂ ಊಟ ಮಾಡಬೇಕಾದ್ರೆ ಸಾಕಾಯಿತು ಅಂದರೆ ಸುಸ್ಸು ಮಾಡಬೇಕು ಅಂತಂದೇಳಿ ಸುಸ್ಸು ಸುಸ್ಸು ಅಂತ ಹೇಳ್ತಾನೆ, ಇಲ್ಲಾಂದರೆ ಕಕ್ಕ ಅಂತ ಹೇಳ್ತಾನೆ. ಅಷ್ಟು ಕಳ್ಳಾಟ ಆಟ ಆಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ಇವನು ಜ್ವರ ಬಂದಾಗಿಂದ ಸ್ವಲ್ಪ ವೀಕ್ ಆಗಿದ್ದಾನೆ ಮಯು. ನನಗಂತೂ ಸಿಕ್ಕಾಪಟ್ಟೆ ಏನೋ ಒಂಥರ ಬಹಳ ಮನ್ಸಿಗೆ ಬೇಜಾರಾಗುತ್ತೆ ಒಂದೊಂದು ಸರಿ ನೆನ್ಸ್ಕೊಂಡ್ರೆ. ಎಷ್ಟು ಚೆನ್ನಾಗಿದ್ದ, ವೀಕ್ ಆಗಿಬಿಟ್ಟಲ್ಲ ಅಂತಂದೇಳಿ. ಸೊ ಇವಾಗಲೂ ಕೂಡ ಊಟ ಮಾಡೋಕ್ಕೆ ಅವನು ವ್ಯಾಕ್ ಅಂತಾನೆ, ಅವನು ಊಟನೇ ನೆಟ್ಟಗೆ ಮಾಡೋದಿಲ್ಲ. ಅದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ, ತಲೆನೋವು ಆಗಿಬಿಟ್ಟಿದೆ ನನಗೆ. ಅವ್ನು ನೆಟ್ಟಗೆ ಊಟನೇ ಮಾಡಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಟಿಪ್ಸ್ ಏನಾದರೂ ಇದ್ದರೆ ನನಗೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಅದ ಗಂಟೆ ಹೊಡೆದ್ರಲ್ಲ, ನೀನಿದ್ದ ಡನ್ ಗಂಟೆ ಹೊಡೆದ್ರಲ್ಲೇ ಹೌದಲ್ಲೇ ಜಾಸ್ತಿ ಏನಾರು ಮಾತಾಡಿ ನೋಡಿ ನೀನು. ಹಾಂ ಹೌದಲ್ಲ ಹುಡುಗಿ, ನೋಡಿ ಹೆಂಗೆ ಬಾಯಿ ಇಟ್ಕೊತೀಯ ನೀನು. ಹಾಂ ಹುಡುಗಿ ಬಾಯಿ ಇಟ್ಕೊತೀಯ, ಯಾಕೆ ಇಟ್ಕೊಳ್ಳೋದು? ಬೆಳಗ್ಗೆ ಹಂಗವ ಯಾರು ಬಂದಿದ್ರಲ್ಲ, ಗಂಟೆ ಹೊಡೆದ್ರ ಡನ್ ನೋಡಿದ್ರ, ನೀನಿದ್ದೆ ನೋಡಿದೆ, ಗಂಟೆ ನೋಡಿದ್ರಿ ಹೌದಾ? ಹಾಂ ಗಂಟೆ ನೋಡಿದ್ರ ಹೌದಲ್ಲೇ. ಈಗ ನೋಡ್ತೀಯ ನೀನು, ಕಿಕ್ಕಿ ಹೊಡಿತೀಯ ನೀನು ಸುಮ್ಮನೆ. ಹಾಂ ಸುಮ್ಮನೆ ಎಷ್ಟು ಕಿಕ್ಕಿ ಹೊಡಿತಾರೆ ಅವನು? ಹಾಂ ಎಷ್ಟು ಕಿಕ್ಕಿ ಹೊಡೆಯೋದು? ಎಷ್ಟೇ ಕಿಕ್ಕಿ ಹೊಡೆಯೋದು ಹುಡುಗಿ? ಎಷ್ಟೇ ಕಿಕ್ಕಿ ಹೊಡೆಯೋದು ನೀನು? ಕಿಕ್ಕಿ ಹೊಡಿತೀರ ಹಂಗೆ? ಕಿಕ್ಕಿ ಹೊಡಿತಾರೆ ಅವಳು. ಕಿಕ್ಕಿ ಹೊಡಿತೀಯ? ಯಾಕೆ ಕಿಕ್ಕಿ ಹೊಡಿತೀಯ? ಹಾಂ ಹೆಂಗೆ ಕಿಕ್ಕಿ ಹೊಡಿತೀಯ? ಮೂಗಲಿಸ್ಕೊಂಡು ಹೌದಲ್ಲೇ. ಹೆಂಗೆ ಮಾಡ್ತಾರೆ ನಂಗೆ ಮುಂಗೆ ಹೊಡ್ಸ್ಕೊಂಡು ಕಿಕ್ಕಿ ಹೊಡಿತಾರೆ. ಮೊಬೈಲ್ ನೋಡೋದಕ್ಕೆ ಸುಮ್ಮನೆ ಕಾವಳೆ, 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 ಮೊಬೈಲ್ ನೋಡೋದಕ್ಕೆ ಸುಮ್ಮನೆ ಕಾವಳೆ. ರಂಬಾಪುರಿ 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 ರಂಬಾಪುರಿ. ಸರಿ ಅಲ್ಲ ಬಿಟ್ಟು ಹೋಗಂತಾರೆ. ಈಗ ಬೇಡ ಬೇಡ ಐ ಐ ಐ ಐ ಐ